ಭಾಲ್ಕಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ 62ನೇಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಾನ್ಯ ಅರಣ್ಯ ಹಾಗೂ ಜೀವಿಶಾಸ್ತ್ರ ಸಚಿವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಈಶ್ವರ ಬಿ ಖಂಡ್ರೆ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸಿದರು. ಇವರ ನೇತೃತ್ವದಲ್ಲಿ ರಾಜಕುಮಾರ ಪಾಟೀಲ್ ಖಾನಾಪುರ, ಯುವ ಮುಖಂಡರಾದ ಅವರು ಹಾಗೂ ಭಾಲ್ಕಿ ಸರ್ಕಾರಿ ಆಸ್ಪತ್ರೆಗಳಲ್ಲೂ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈಶ್ವರ ಬಿ ಖಂಡ್ರೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮವು ಶ್ರಮಜೀವಿಗಳ ಮತ್ತು ಬಡವರ ಒಳಿತಿಗಾಗಿ ನಡೆದದ್ದನ್ನು ನೋಡಿದ ಜನರು ಇಂತಹ ನಾಯಕನನ್ನು ತಮ್ಮ ನಡುವಿನ ಆಶಾಕಿರಣ ಎಂದು ಗುರುತಿಸಿದ್ದಾರೆ. ಅವರು ಈ ಹಿಂದಿನಂತೆ ಮುಂದೆಯೂ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ ಎಂದು ರಾಜಕುಮಾರ್ ಪಾಟೀಲ್ ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮವು ಬೆಂಬಲಿಸುವವರಿಗೆ ಕೇವಲ ಒಂದು ಸಂಭ್ರಮದ ಕ್ಷಣವೇ ಅಲ್ಲ, ಆದರೆ ನಿಜವಾದ ಸಾರ್ಥಕತೆಯ ಉತ್ಸವವಾಗಿದೆ. ಈ ಸಂದರ್ಭದಲ್ಲಿ ಚಂದು ಸಂಪಂಗೆ, ಸುದೀಪ್ ತುಗಾವೆ, ಪ್ರವೀಣಕುಮಾರ ಪಾಟೀಲ, ರುದ್ನೂರ್ ಗ್ರಾಮ ಪಂಚಾಯತ್ ಸದಸ್ಯ ಮಸ್ತಾನ ಮುಲ್ಲಾ, ತುಕಾರಾಮ ಏಣಕುರೆ, ಸತ್ಯವಾನ ರಾಠೋಡ, ಸೈಯದ್ ಹಾಜಿ, ಮಲ್ಲಿಕಾರ್ಜುನ ಕೋಟೆ, ಬಸವರಾಜ ಪಾಟೀಲ, ವಿಶಾಲ ಪಾಟೀಲ, ಸಂದೀಪ ಪಾಟೀಲ, ನಿಜಾಮುದ್ದೀನ, ನಸೀರ, ಮಸ್ತಾನ್, ವಿನೋದ, ಸಂತೋಷ, ಕೃಷ್ಣ, ಶ್ರವಣಕುಮಾರ, ಕಾಂಗ್ರೆಸ್ ಕಾರ್ಯಕರ್ತರು, ಯುವ ಮುಖಂಡರು ಪಾಲ್ಗೊಂಡಿದ್ದರು. JB ನ್ಯೂಸ್ ಕನ್ನಡ, ಬೀದರ್. ಮುಂಬರುವ ದಿನಮಾನಗಳಲ್ಲಿ CM ಆಗಲಿ ಅಂತೇಳಿ ಖಂಡ್ರೆ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಸಾರ್ವಜನಿಕ ಆಸ್ಪತ್ರೆ ಭಾಲ್ಕಿಯಲ್ಲಿ ಇದು ಬಡ ರೋಗಿಗಳಿಗೆ ಇವಾಗ ಹಣ್ಣು ವಿತರಣೆ ಮಾಡಿದ್ದೀವಿ. ಅದು ನಮ್ಮ ರಾಜಕುಮಾರ್ ಪಾಟೀಲ್ ಖಾನಾಪುರ ಯುವ ಮುಖಂಡರ ವತಿಯಿಂದ ಇದು ತುಂಬಾ ಒಂದು ಖುಷಿಯಾಗಿದೆ. ಅದೇ ಯಾಕಂದರೆ ನಮ್ಮ ಈಶ್ವರ್ ಖಂಡ್ರೆ ಅವರು ಮಂತ್ರಿಯಾಗಿದ್ದಾರೆ, ಉಸ್ತುವಾರಿಯಾಗಿದ್ದಾರೆ. ಅದೇ ಬರೋಂಥ ದಿನಮಾನದಲ್ಲಿ ಅವರಿಗೆ ಮತ್ತು CM ಪಟ್ಟನೂ ಸಿಗಲಿ ಅಂತ ದೇವರಿಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ, ಅವರಿಗೆ ವಯಸ್ಸು, ಆರೋಗ್ಯ, ಆಯಸ್ಸು ಎಲ್ಲ ಚೆನ್ನಾಗಿರಲಿ ಮತ್ತು ಮುಂದೆ ಬರೋಂಥ ದಿನದಲ್ಲಿ ಮತ್ತೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳುತ್ತಾ, ಇವಾಗ ಎಲ್ಲ ಬಡ ರೋಗಿಗಳ ಆಶೀರ್ವಾದದಿಂದ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಆಶೀರ್ವಾದದಿಂದ ಒಂದು ಮೇಲೆ ದರ್ಜೆಗೆ ಹೋಗಲಿ ಅಂತ ಹೇಳುತ್ತಾ ಇವಾಗ ಹಣ್ಣು ವಿತರಣೆ ಮಾಡಿದ್ದೀವಿ.